ನಿಮಗೆ ಮಸಾಲಾ ಬಗ್ಗೆ ಗೊತ್ತಾ? ಏನಪ್ಪಾ ಡಾಕ್ಟರ್ ಇವತ್ತು ಮಸಾಲೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ಕೊಂಡ್ರ? ಮಸಾಲಾ ಅನ್ನೋದು ಮೀಡಿಯೇಟರ್ಸ್ ಆಫ್ ಅಥಿರೋಸ್ಕ್ಲೆರೋಸಿಸ್ ಇನ್ ಸೌತ್ ಏಷ್ಯನ್ಸ್ ಲಿವಿಂಗ್ ಇನ್ ಅಮೆರಿಕಾ, MASALA ಅನ್ನೋ ಒಂದು ಬ್ಯೂಟಿಫುಲ್ ಸ್ಟಡಿ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಜಾಮಾ ಅನ್ನೋ ಒಂದು ರೆಪ್ಯೂಟೆಡ್ ಜರ್ನಲ್ ನಲ್ಲಿ 2010ರಿಂದ 13ರಲ್ಲಿ ಭಾರತೀಯ ಮೂಲದಿಂದ ಬಂದಂತಹ ಕ್ಯಾಲಿಫೋರ್ನಿಯಾದಲ್ಲಿರುವಂತಹ ಇಂಡಿಯನ್ಸ್ ಬಗ್ಗೆ ಮಾಡಿರುವಂತಹ ಸ್ಟಡಿ. ಇದರಲ್ಲಿ ಏನಪ್ಪಾ ಕಂಡು ಬಂದ್ರು ಇನ್ವೆಸ್ಟಿಗೇಟರ್ಸ್ ಅಂತಂದ್ರೆ, ಭಾರತೀಯ ಮೂಲದಿಂದ ಬಂದಿರುವಂತವರಿಗೆ 45 ವರ್ಷದ ಒಳಗಡೆ ಪ್ರೀ ಡಯಾಬಿಟಿಸ್ ಇರೋ ಚಾನ್ಸಸ್ ಇಂಡಿಯನ್ಸ್ ಅಲ್ಲಿ 33% ಇದೆ, ವೈಟ್ಸ್ ಅಲ್ಲಿ ಕೇವಲ 3% ಇದೆ. ಎರಡನೆಯದು ಹೈ ಬ್ಲಡ್ ಪ್ರೆಷರ್ 30% ಇದೆ. ಈ ಹೈ ಕೊಲೆಸ್ಟ್ರಾಲ್ ಲೆವೆಲ್ ಏನಿದೆ ಭಾರತೀಯರಲ್ಲಿ 80% ಇದೆ. ಅಲ್ಲಿ ಇದು ನಮ್ಮ ಇಂಡಿಯನ್ ಸ್ಟಡೀಸ್ ಅಲ್ಲೂ ಇದೇ ತರನೇ ಕಂಡು ಬರುತ್ತೆ. ಸೊ ಏನಕ್ಕೆ ಈ ತರ ನಮ್ ಡಯಟ್ ಇಂದನ ಅಂತ ನೋಡಿದ್ರೆ, ಆಕ್ಚುಲಿ ಡಯಟ್ ಸ್ಕೋರ್ ನೋಡಿದ್ರೆ ಇಂಡಿಯನ್ಸ್ ಡಯಟ್ ಇಸ್ ಆಕ್ಚುಲಿ ಮೋರ್ ಹೆಲ್ದಿಯರ್. ನಮ್ಮಲ್ಲಿ ವೆಜಿಟೇರಿಯನಿಸಮ್ ಆಗ್ಬೋದು, ಈ ರೆಡ್ ಮೀಟ್ ಕನ್ಸಂಪ್ಷನ್ ಅಥವಾ ಈ ಎಣ್ಣೆ ತುಪ್ಪ ಕಂಪೇರ್ ಟು ವೆಸ್ಟರ್ನರ್ಸ್ ನಮ್ಮಲ್ಲಿ ಕಡಿಮೆ. ಸೊ ಎರಡನೇದು ಸ್ಮೋಕಿಂಗ್ ಅಥವಾ ಡ್ರಿಂಕ್ಸ್ ಅಂತ ಹ್ಯಾಬಿಟ್ಸ್ ಇಂಡಿಯನ್ಸ್ ಅಲ್ಲಿ ಕಂಪೇರ್ ಟು ವೆಸ್ಟ್ ಕಡಿಮೆ. ಮೂರನೆಯದು ನಮ್ಮ BMI ಅಥವಾ ವೇಟ್ ಏನಿದೆ ಕಂಪೇರ್ ಟು ವೆಸ್ಟರ್ನರ್ಸ್ ನಮ್ಮ BMI ಕಡಿಮೆ. ಸೊ BMI ಕಡಿಮೆ ಇದ್ದು ಡಯಟ್ ಹೆಲ್ದಿ ಆಗಿದ್ದು ಹ್ಯಾಬಿಟ್ಸ್ ಕಡಿಮೆ ಇದ್ರೂ ಸಹ ಇಂಡಿಯನ್ಸ್ ಅಲ್ಲಿ ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್ ಮತ್ತೆ ಹೈ ಕೊಲೆಸ್ಟ್ರಾಲ್ ಇರೋ ಚಾನ್ಸಸ್ ಜಾಸ್ತಿ. ಸೊ ಇದು ಅರ್ಥ ಏನು ಅಂತಂದ್ರೆ, ಇಂಡಿಯನ್ ರೇಸ್ ಅಥವಾ ಇಂಡಿಯನ್ ಎಥಿಸಿಟಿ ಏನಿದೆ, ಹಾರ್ಟ್ ಡಿಸೀಸ್ ಮತ್ತೆ ಡಯಾಬಿಟಿಸ್ ಬರೋ ಚಾನ್ಸಸ್, ಚಿಕ್ಕ ವಯಸ್ಸಲ್ಲಿ ಬರೋ ಚಾನ್ಸಸ್ ನಮಗೆ ಜೆನೆಟಿಕಲಿನೇ ಜಾಸ್ತಿ ಇರ್ತದೆ. ಸೊ ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಎಷ್ಟೊಂದ್ ಸರಿ ನಾವು ಸಣ್ಣ ವಯಸ್ಸಲ್ಲಿ ಯಾರಿಗಾರು ಹಾರ್ಟ್ ಅಟ್ಯಾಕ್ ಆಯ್ತು, ಆಂಜಿಯೋಪ್ಲಾಸ್ಟಿ ಏನ್ ಹೇಳ್ತೀವಿ, ಅವ್ರು ಕೋವಿಡ್ ವ್ಯಾಕ್ಸಿನ್ ಇಂದ ಆಯ್ತು ಅಂತ. ಅಲ್ಲ, ಇದು 2010ರಲ್ಲಾಗಿರುವಂತಹ ಅಧ್ಯಯನ. ಇದು ಕೋವಿಡ್ ಬರ್ಲಿಕ್ಕೂ ಮುಂಚೆನೆ ಇರುವಂತಹ ಸ್ಟಡಿ. ಅಂದ್ರೆ ಎಷ್ಟೊಂದು ಮೊದಲಿಂದನೂ ಹೀಗೆ ಇದೆ. ಇಂಡಿಯನ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತೆ ಸಡನ್ ಡೆತ್ ಆಗೋ ಚಾನ್ಸಸ್ ಪಾಶ್ಚಾತ್ಯರಿಗೆ ಕಂಪೇರ್ ಮಾಡಿದ್ರೆ 10 ವರ್ಷ ಮುಂಚೆನೆ ಆಗುತ್ತೆ ಅಂತ ನಮಗೆ ಅದು ವೆಲ್ ನೋನ್ ಫ್ಯಾಕ್ಟ್. ಅದು ಸೊ ನಮಗೆ ಜೆನೆಟಿಕಲಿ ನಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಮೊದಲಿಂದಾನೇ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ಸೊ ನಮ್ಮ ಲೈಫ್ ಸ್ಟೈಲ್ ಕೂಡ ಖರಾಬ್ ಆಗಿದ್ರೆ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ದಾಗುತ್ತೆ. ಸೊ ಏನಿದ್ರ ಅರ್ಥ ಅಂತ ಹೇಳಿದ್ರೆ, ಜೀನ್ಸ್ ಲೋಡ್ ದ ಗನ್ ಬಟ್ ಯುವರ್ ಲೈಫ್ ಸ್ಟೈಲ್ ಪುಲ್ಸ್ ದ ಟ್ರಿಗರ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಜೆನೆಟಿಕಲಿ ನಮಗೆ ಜಾಸ್ತಿ ರಿಸ್ಕ್ ಇರೋ ಕಾರಣದಿಂದ ನಾವು ಪ್ರಿವೆನ್ಷನ್, ಡಯಟ್ ಮಾಡುವಂಥದ್ದು, ಎಕ್ಸರ್ಸೈಸ್ ಮಾಡೋದು ಚಿಕ್ಕ ವಯಸ್ಸಲ್ಲಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಬೆಸಿಟಿ ಇನ್ ಚಿಲ್ಡ್ರನ್, ಚಿಕ್ಕ ಮಕ್ಕಳಲ್ಲಿ ಒಬೆಸಿಟಿ ಸುಮಾರು 60% ಇದೆ ಅಂತ ಹೇಳ್ತಾರೆ. ದಿಸ್ ಇಸ್ ಎ ವೆರಿ ಲಾರ್ಜ್ ನಂಬರ್. ಹೈ ಬ್ಲಡ್ ಪ್ರೆಷರ್ 30 ವರ್ಷಕ್ಕೆ ಬರೋದು ಇಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಕಾರಣಗಳಿಂದ ರಿಸ್ಕ್ ಫ್ಯಾಕ್ಟರ್ ಸ್ಕ್ರೀನಿಂಗು 30-35 ವರ್ಷಕ್ಕೆ ನೀವು ECG, ಎಕೋ, ಲಿಪಿಡ್ ಪ್ರೊಫೈಲ್, ಲೈಪೋಪ್ರೋಟೀನ್ ಎ, HbA1c ಈ ಎಲ್ಲಾ ಪರೀಕ್ಷೆಗಳನ್ನ ಸಣ್ಣ ವಯಸ್ಸಲ್ಲೇ ಮಾಡ್ಕೋಬೇಕು. ಇದರಿಂದ ಮುಂದೆ ಆಗೋ ಕ್ಯಾಟಾಸ್ಟ್ರೋಫಿನ ತಡೆಗಟ್ಟಬಹುದು. ಈ ವಿಷಯನ ಹೆಚ್ಚು ತಿಳಿಬೇಕಂದ್ರೆ ನಾನು ಡೀಟೇಲ್ ಪೋಸ್ಟ್ ಮಾಡಿದೀನಿ, ಅದನ್ನ ನೋಡಿ ಈ ವಿಷಯವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ.